ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ ಇವತ್ತು ಬ್ರಾಹ್ಮಣರ ಶೈಲಿ ದೇವಸ್ಥಾನಗಳಲ್ಲಿ ಮಾಡುವ ಸೌತೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು. ಇಲ್ಲಿ ನಾನು ಒಂದು ಸಾಂಬಾರು ಸೌತೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ಕಟ್ ಮಾಡಿ ಅದನ್ನ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿದ್ವಿ. ಒಳಗಡೆ ಬೀಜ ಎಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ತೊಗೊಂಡಿದ್ದೀನಿ. ಇದಾದಮೇಲೆ ನಾನಿಲ್ಲಿ 1 ಲೋಟ ಬೇಳೆನ ತೊಳೆದ್ಬಿಟ್ಟು ಒಂದು ಬಟ್ಲಲ್ಲಿ ನೀರು ಹಾಕಿ ಇಟ್ಕೊಂಡು ಒಂದು ಕುಕ್ಕರ್ಗೆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಬೇಕು. ಬಟ್ಲನ್ನ ಇವಾಗ ಅದರೊಳಗಡೆ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಸೌತೆಕಾಯಿನ ಇಟ್ಟಿದ್ದೀನಿ ಬೇಯಿಸೋಕ್ಕೆ. ನೋಡಿ ಇಲ್ಲಿ ಈಗ 1-2 ವಿಷಲ್ ಹೊಡೆದ್ರೆ ಸೌತೆಕಾಯಿನೂ ಬೆಂದಿರುತ್ತೆ, ಬೇಳೆನೂ ಬೆಂದಿರುತ್ತೆ. ಈಗ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ, ನಿಮಗೆ ಗ್ಯಾಸು ಸೇವ್ ಆಗುತ್ತೆ. ನಾನಿಲ್ಲಿ ಸಾರಿಗೆ 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆ ಇನ್ನೊಂದು 4 ಒಣ ಮೆಣಸಿನ್ಕಾಯಿ ಖಾರದ್ದು ಹಾಕಿದ್ರೆ ನಿಮಗೆ ಖಾರನೂ ಅಲ್ಲೇ ಆಗುತ್ತೆ. ನಾನಿಲ್ಲಿ ಖಾರಕ್ಕೆ ಮೆಣಸಿನ್ಕಾಯಿ ತೊಗೋತಾ ಇಲ್ಲ. ನೋಡಿ ಈಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಮರೀದೆ ಈ ಕೆಲಸ ಮಾಡಿದ್ರೆ ನಾನು ಹಾಕೋ ಒಳ್ಳೊಳ್ಳೆ ರೆಸಿಪೀಸು ನಿಮಗೆ ಬರ್ತಾ ಇರುತ್ತೆ. ನೋಡಿ ಈಗ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ಇದಾದಮೇಲೆ ನಾವು ಈಗ ಸ್ಟವ್ ಆಫ್ ಮಾಡಿ, ಇದೇನು ಪ್ಯಾನ್ ಬಿಸಿ ಇರುತ್ತಲ್ಲ ಆ ಬಿಸಿನೇ ಸಾಕು ನಿಮಗೆ. ಅದಕ್ಕೆ ಇವಾಗ ಒಂದು ಬೆಳ್ಳುಳ್ಳಿನೂ ಮತ್ತು ಹಸಿ ತೆಂಗಿನಕಾಯಿ 1 ಹಿಡಿಯಷ್ಟು ಅದನ್ನು ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಬಿಸಿ ಮಾಡಿಕೊಂಡ್ರೂ ಸಾಕು ಸ್ವಲ್ಪ. ಅದಾದಮೇಲೆ ಈಗ ನಾನು ಇದನ್ನು ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಂಬರೋಣ. ಈಗ ತೆಂಗಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಇದಾದಮೇಲೆ ಬೆಳ್ಳುಳ್ಳಿ, ಇದಾದಮೇಲೆ ಒಂಚೂರು ಬೆಲ್ಲ. ಇಲ್ಲಿ ನಾನು ಖಾರಕ್ಕೆ ಮೆಣಸಿನ್ಕಾಯಿ ತಗೊಂಡಿಲ್ಲ, ಬೇಳೆ ಸಾಂಬಾರು ಪೌಡರ್ನ ಇಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಬೇಳೆ ಸಾಂಬಾರು ಪೌಡರ್ ಹಾಕಲ್ಲ ಅನ್ನಂಗಿದ್ರೆ ನೀವಿಲ್ಲಿ ಖಾರಕ್ಕೆ ಮೆಣಸಿನ್ಕಾಯಿ ಹಾಕಬೇಕು. ಆಮೇಲೆ ಸಾಸಿವೆ, ಜೀರಿಗೆ, ಮೆಂತ್ಯನೂ 1 ಸ್ಪೂನ್ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ನಮಗೆ ಬೇಳೆನೂ ಬೆಂದಿದೆ, ಸಾಂಬಾರು ಸೌತೆಕಾಯಿನೂ ಬೆಂದಿದೆ. ಈಗ ನಮ್ಮದು ಫಟಾಫಟ್ ಅಂತ 30 ಮಿನಿಟ್ಸ್ ಒಳಗಡೆ ಸಾಂಬಾರು ರೆಡಿ ಆಗೋಗುತ್ತೆ ಈ ಥರ ಮಾಡೋದ್ರಿಂದ. ಇಲ್ಲಾಂದರೆ ನೀವು ಒಗ್ಗರಣೆ ಹಾಕ್ಬಿಟ್ಟು ಅಲ್ಲಿ ಡೈರೆಕ್ಟ್ ಅಲ್ಲೇ ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಅದಕ್ಕೆ ಒಗ್ಗರಣೆ ಹಾಕಿ ಅಲ್ಲೇ ಸಾಂಬಾರು ಸೌತೆಕಾಯಿನ ಹಾಕಿ ಹಂಗೆ ಓಪನಲ್ಲೇ ಬೇಯಿಸ್ಕೊಬೋದು. ನೀವು ಒಂದು 20 ಮಿನಿಟ್ಸ್ ಬೇಯಿಸಿದ್ರೆ ಅಲ್ಲಿ ನಿಮಗೆ ಸೌತೆಕಾಯಿ ಬೇಯುತ್ತೆ. ನಾನಿಲ್ಲಿ ಟೈಮ್ ಸೇವ್ ಮಾಡೋಕ್ಕೋಸ್ಕರ ಟೈಮ್ ಇರೋದಿಲ್ಲ, ಹಂಗಾಗಿ ನಾನು ಈ ಥರ ಮಾಡ್ತಾಯಿದ್ದೆ. ಇಲ್ಲಿ ಒಗ್ಗರಣೆ ಹಾಕಿ ಅದಕ್ಕೆ ಸೌತೆಕಾಯಿ ಬೇಯಿಸಿರೋದು, ಅದಾದಮೇಲೆ ಬೇಳೆ ಬೇಯಿಸ್ಕೊಂಡಿರೋದು ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಅದಾದಮೇಲೆ ನಾನಿಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ಲ, ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಮಸಾಲೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ನಿಮ್ಮ ಸಾಂಬಾರು ಫಟಾಫಟ್ ಅಂತ 30 ಮಿನಿಟ್ಸ್ ಒಳಗಡೆ ರೆಡಿ ಆಗೋಗುತ್ತೆ. ನೋಡಿ ಈಗ ಒಂದು 10 ಮಿನಿಟ್ಸ್ ಕುದ್ರೆ ಸಾಂಬಾರು ರೆಡಿ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಅನ್ನ ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.